ಆಯ್ತು, ಇನ್ ನಾನು ಮಾತಾಡಕ್ಕಿಲ್ಲ. ನೀನ್ ಇಷ್ಟ ಬಂದಂಗ್ ಮಾಡ್ಕೊ, ಇಷ್ಟ ಬಂದಂಗ್ ಮಾಡ್ಕೊ. ಸತ್ಯಮೇವ ಜಯತಿ, ಸತ್ಯಮೇವ ಜಯತಿ. ಇವನಲ್ಲ ಅದು. ಅಪ್ಪನ ತೆಪ್ಪಗ್ ಮಾಡಿ ಮೂಲೆ ಕುಣಿಸ್ಬಿಡ್ಬೇಕು ಅಂದ್ರೆ ಅಜ್ಪಾಲ್ ಆಸ್ತಿ ನಾವೇ ಮಾಡ್ಕೊಂಡ್ಬಿಡ್ಬೇಕು. ಹೌದು ಕಣ, ಅದಕ್ಕೆ ನೀನು ಹೊಂಟಾವೈತ್ಬಿಡು. ಅಪ್ಪ ಬೈರಣ ತಗೊಂಡ್ಬಿಟ್ರು. ಇದೇ ಯಾಕಂಡ್ರು ಕೊಟ್ಟೆ ಮಾತು. ಶಿವಜ್ಜನ ಮಕ್ಳೇನ್ರು ನೀವು? ಶಿವಜ್ಜನ ಮಕ್ಳ ಅಲ್ಲ, ಪಾಪದ ಪಿಂಡುಗಳು. ನಿಮ್ಮಲ್ಲಿ ಎಷ್ಟು ದುರಾಸೆ ದುರ್ಬುದ್ಧಿ ಆಯ್ತು ಅಂತ ನೋಡಕ್ಕೆ ಕಂಡ್ರು ನಾನು ಈ ನಾಟಕ ಮಾಡಿದ್ದು. ಈ ಮನೆ ಪಾಲ್ ತಕೊಂಡಿದ್ದು ಅಲ್ದೆ ಅಪ್ಪನ್ನು ಅವನು ಪಾಲ್ ಮಾಡಕ್ ನೋಡ್ತೀರನ್ರು. ನಿಮ್ ಸೊಲ್ಲ ಅಡಗ ನನ್ ಗಂಡನ್ ರಕ್ತನ ನನ್ ಎದೆ ಹಾಲು ಮಾಡಿ ಕುಡಿಸಿದ್ದು ನಿಮಗೆ ಯಾಕೆ ಗೊತ್ತನ್ರು? ನನ್ ರಾಮನ್ ನಿಯತ್ತು, ನನ್ ಗಂಡನ ದೇಶಭಕ್ತಿ ನಿಮಗೂ ಬರ್ಲಿ ಅಂತ. ನನ್ ರಾಮನಿಗೆ ನಾನು ಜನ್ಮ ಕೊಟ್ಟ ತಾಯಿ ಎನ್ನಿಸ್ಕೋಬೇಕು ಅಂತಿದ್ರೆ ನಿಮ್ಮಿಂದ ನಿಮ್ಮಿಂದ ನಾನಿವತ್ತು ಮಲತಾಯಿ ಅನ್ನೋ ಕೆಟ್ಟ ಪಟ್ಟ ಕಟ್ಕೊಂಡ್ಬಿಟ್ಟಲ್ರು. ಲೇಟ್ ಆಟಕ್ಕಿತ್ತೀರಾ? ನಿಮ್ ಮಾತು ಕೇಳ್ಕೊಂಡು ನಾನು ಎತ್ತು ಮಕ್ಕಳು ನನ್ನ ಮನೆನ ಉತ್ತ ಮಾಡಿ 4 ಪಕ್ಕಳ ಮಾಡಿಬಿಟ್ರಲ್ಲೇ. ಜ್ವರ ಬಂದವ್ರ ಬಾಯಿಗೆ ಏನು ತಿಂದ್ರು ಹೆಂಗ್ ರುಚಿ ಅಂತ ಕೆಲವು ಎಂಡ್ರ ಮಾತು ಕೇಳಿದೀಗಿ ನನ್ನ ಮಕ್ಕಳಿಗೆ ಈ ತಾಯಿ ಮಾತು ರುಚಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಅದಕ್ಕೆ ಕೆಟ್ಟ ರೋಗ ಹಬ್ಸೋ ನಿಮ್ಮನ್ನ ನಾನೇ ದೂರ ಮಾಡ್ಕೊಂಡ್ಬಿಟ್ಟಿದ್ದು. ದಯಮೆಟ್ಟಿಕ್ಲಾಡಿರ ಒಂದು ಮಾತು ಕೇಳಿಸ್ಕೊಳ್ಳಿ. ದ್ರೌಪದಿ ಸೀರೆಯಿಂದ ಕೌರವನ ಸಾಮ್ರಾಜ್ಯ ಸರ್ವನಾಶ ಆದಂಗೆ ನಿಮ್ಮಿಂದ ಈ ನನ್ನ ಮಕ್ಕಳ ಸಾಮ್ರಾಜ್ಯ ಸರ್ವನಾಶ ಆಗೋಯ್ತದೆ. ಇದು ನನ್ನ ಶಾಪ ಕಡ್ರೆ ಶಾಪ. ರಾಮ, ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟೇನಪ್ಪ. ಇಲ್ಲ ಕಣವ, ಮನಸ್ನಾಗೆ ಬೈಕೊಳ್ಳಿಲ್ಲೇನೋ. ದೇವರಾಣಗೂ ಇಲ್ಲ ಕಣವ. ದಾನಶೂರ ಕರ್ಣನಪ್ಪ ನೀನು, ದಾನಶೂರ ಕರ್ಣ. ಮಗ, ನಾನು ಕೇಳಿದ್ದಿದ್ರೆ ಕವಚನೂ ಕೊಟ್ಟು ಬಿಡ್ತಿದ್ದೇನಪ್ಪ. ನೀನ್ ಕೇಳಿದ್ರೆ ನಾನು ನಾಣಿಗೂ ಕೊಡ್ತಿದ್ದೆ ಕಣವ. ರಾಮ, ನಿಮ್ಮಪ್ಪ ದಾಂಡಿ ಜೊತೆ ಸೇರ್ಕೊಂಡು ಇಂಗ್ಲಿಷ್ ತೋರ್ನೆಲ್ಲ ಹೊಡೆದೋಡಿಸ್ಬಿಟ್ಟೆ ಅಂತ ಕುಣಿತಾಯ್ತ ಕೊಳ್ಳ. ಅವರೆಲ್ಲ ಎಲ್ಲೋಗವ್ರೆ? ಎಲ್ಲ ಇಲ್ಲೇ ಅವ್ರೆ ಕೊಣಪ್ಪ. ಅಲ್ಲಿ ನೋಡೋ ಹೆಂಗ್ ನಿಂತ್ಕೊಂಡವ್ರೆ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ಕಿದ್ ಬಿಡವ. ಆಯ್ತಪ್ಪ, ಆಯ್ತು. ರಾಮ, ಕಾವೇರಿ ಮದುವೆನ ಹೆಂಗಪ್ಪ ಮಾಡೋದು? ಅವ್ವ, ಅದನ್ನೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೋಡು, ನಿನ್ನ ಮಕ್ಕಳು ಆಸ್ತಿನ ಭಾಗ ಮಾಡ್ಕೊಂಡಿದ್ದಾರೆ ಹೊರತು ರಕ್ತ ಸಂಬಂಧನ ಬೇರೆ ಮಾಡ್ಕೊಂಡಿಲ್ಲ. ಇಲ್ಲಿವರೆಗೂ ನಾವೆಲ್ಲ ಹೇಗೆ ಒಗ್ಗಟ್ಟಾಗಿದ್ವೋ ಹಾಗೆ ಎಲ್ರೂ ನಿಂತು ಕಾವೇರಿ ಮದುವೆನ ಮಾಡ್ಬಿಡ್ತೀವಿ. ಏನ್ ಬೈರ ಕೆಂಪ? ನೀ ಹೇಳ್ದ ಹಾಗೆ ಆಸ್ತಿ ಹಣ ಬಂಗ್ಲೆ ಎಲ್ಲ ಕೃಷ್ಣನ್ ಹೆಸರಿಗೆ ಬರೀತೀನಿ ಅಂತ ಹೇಳ್ಬಿಡ್ತೀನಿ. ನಿನ್ನ ಮದುವೆ ಪ್ಲಸ್ ಹನಿಮೂನ್ ಡೇಟ್ಸ್ ಎರಡನ್ನು ಫಿಕ್ಸ್ ಮಾಡಕ್ ಹೋಗ್ತಾ ಇದೀನಿ ಗೀತಾ. ನಮಸ್ಕಾರ ಲಕ್ಷ್ಮೀನವರೇ. ಓ, ವಾಟ್ ಎ ಸರ್ಪ್ರೈಸ್ ರಾಮಣ್ಣ. ನಾನೊಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ನಿಮ್ಮೂರ್ಗೆ ಹೊರಟಿದ್ದೆ. ಬನ್ನಿ ಬನ್ನಿ ಒಳಗೆ. ಹಾಗಾದ್ರೆ ನಾನ್ ಬಂದಿದ್ದು ಒಳ್ಳೇದಾಯ್ತು ಅನ್ನಿ. ಖಂಡಿತ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ತಪ್ಪು, ಭಾಗ್ಯ ಇರೋ ಮನೆಗೆ ಬಡವ ಬಂದಾಗಾಯ್ತು. ಸಾವಿತ್ರಿ, ರಾಮಣ್ಣವ್ರ ಮಾತಿಗೆ ಜವಾಬ್ ಕೊಡ್ಬೇಕಾದ್ರೆ ನೀನು PhD ಮಾಡ್ಬೇಕಾಗಿತ್ತು. ಕೂತ್ಕೊಳ್ಳಿ. ಹಾ, ಒಳಗಡೆ ಹೋಗಿ ತಣ್ಣಗೆ ಜ್ಯೂಸ್ ತಗೊಂಬ. ಅಂದ ಹಾಗೆ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದ್ರಿ? ಅದನ್ನ ನಿಧಾನವಾಗಿ ಮಾತಾಡೋಣ. ಮೊದಲು ಅಪರೂಪವಾಗಿ ಬಂದಿರೋ ನಿಮ್ ವಿಷಯ ಹೇಳಿ. ನಮ್ಮೂರ್ನಲ್ಲಿ ನಮ್ ತಂಗಿ ಮಗಳ ಮದ್ವೆ ಇಟ್ಕೊಂಡಿದೀವಿ. ವೆರಿ ಗುಡ್, ವೆರಿ ಗುಡ್. ಅಂದಾಗೆ ಗಂಡು ಯಾವ್ರದು? ಯಾವ್ರದೇನು, ನಮ್ ಮನೆದೇ ಗಂಡು. ನಿಮ್ ಮನೆದು ಅಂದ್ರೆ ನಿಮ್ ಮಗ ಲೋಕೇಶ್ ಅಂತ ತಾನೇ ಮದ್ವೆ? ಚೇ ಹಿರಿಯೋನ್ ಕೃಷ್ಣ ಇರ್ಬೇಕಾದ್ರೆ ಹಿರಿಯೋನ್ ಮದ್ವೆ ಹೇಗ್ ಮಾಡೋಕ್ ಸಾಧ್ಯ? ಕೃಷ್ಣಂದೇ ಮದ್ವೆ. ಲಕ್ಷ್ಮೀನವರೇ, ಮೊದಲನೇ ಲಗ್ನ ಪತ್ರಿಕೆ ನಿಮ್ಗೆ ಕೊಡ್ತಾ ಇದ್ದೀನಿ. ತಾವು ಖಂಡಿತ ಮದುವೆಗೆ ಬರ್ಬೇಕು. ಏನು ಮದ್ವೆನಾ? ಆಗಪ್ಪ,
ಈ ಮಾರಿ ಕಣ್ಣು ಆ ಓತದ ಮೇಲೆ ಐತಿ. ಕಾವೇರಿ ದೆಸೆಯಿಂದ ಮನೇನ ಮಸಾಣ ಮಾಡಿರೋ ನಾನು ಇನ್ನು ಮದುವೆ ಆಗಕ್ ಬಿಡ್ತೀನ? ಬ್ರಹ್ಮ ಬರ್ದಿರೋ ಜಾತ್ಕಾನೆ ಹಳಸಾಗ್ಬಿಡ್ತಾಳೆ ನಮ್ಮವ್ವ. ಕೆಂಚಣ್ಣ, ಮದ್ವೆಗೆ ಒಂದ್ 5,000 ಜನ ಬರ್ಬೋದಾ? 5,000 ಏನಪ್ಪಾ, ತುಂಬಿದ ಮನೆ ಅಲ್ವಾ, 10,000 ಮೇಲೆ ಬರ್ತಾರೆ. ಹೌದಾ? ಏ ಕರಿಯ, ಗೊನೆ ಹುಷಾರ್ ಕಣ್ಲಾ, ಎಳೆನೆ ಕೊಯ್ಯಿ. ಕೃಷ್ಣಣ್ಣ, ನೀನ್ ಮನೆಗ್ ನಡಿ, ನಾ ಎಲ್ಲ ಕೊಯ್ಸ್ಕೊಂಡ್ ಬಂದ್ಬಿಡ್ತೀನಿ. ಬೈ ಬಾರೋ. ನಡಿ ಕೆಂಚಣ್ಣ. ಕೃಷ್ಣಣ್ಣ ಏನು? ಮತ್ತೆ ಆ ಮಲ್ಲವನ್ ಮಗ ಮಹೇಶ ಈ ಕಾಜ್ಗ ನೀನ್ ಕೊಟ್ಬಿಟ್ಟು ಬರ ಕೇಳವನ್ನೇ. ಏನ್ ವಿಷಯ? ಅದೇನೋ ಅದ್ರಲ್ಲಿ ಬರ್ದವಂತ ಓದ್ಕೋ. ಒಡಮಡಿಕೆ, ನಿನ್ನನ್ನೇ ಮದ್ವೆ ಮಾಡ್ಕೊಳವ ಅಂತ ಆಸೆ ಪಟ್ರೆ ನೀನ್ ನನ್ನ ಹಳ್ಳಿ ಗಾಮಾರ ಅಂತ ಯಾಮಾರಿಸಿ ಆ ಕೃಷ್ಣನ್ನೇ ಮದ್ವೆ ಮಾಡ್ಕೊಳಕ್ ಹೊಂಟಿದ್ದೀಯಾ? ನೀನ್ ನನ್ನನ್ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಬೇಲಿ ಮರೆಯಲ್ಲಿ ನಾವು ಆಡಿದ ಪ್ರೇಮದ ಆಟದ ಕಥೆನ ಊರ್ ಪಂಚಾಯತಿ ಕಟ್ಟೆ ಮುಂದೆ ಹರ್ಕತೆ ಹೇಳ್ದಂಗೆ ಹೇಳಿಬಿಡ್ತೀನಿ. ಕೃಷ್ಣ, ಕಾವೇರಿ, ಓಪನ್ ದ ಬ್ಲೌಸ್. ಯಾಕೆ ಮಾವ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಬಿಚ್ಚಿರೋಕಿನ್ನ. ಬೇಡ ಮಾವ, ಆ ಚಂಡಾಲನ ಮಾತು ನಂಬಿ ನನಗೆ ಅವಮಾನ ಮಾಡಬೇಡ ಮಾವ. ಅವ್ರು ಹೇಳಿದ್ರೆ ಹುಟ್ಟಿಸಳು ಮಾವ. ನೋಡು, ಮೊದಲು ನಾನು ಹೇಳಿದ ಕೆಲಸ ಮಾಡು. ಬೇಡ ಮಾವ. ನೀನ್ ಬೇಡ ಅಂದ್ರು ಬಿಡೋದಕ್ಕೆ ನಾನ್ ತಯಾರಾಗಿಲ್ಲ. ನಾನು ಹೇಳಿದ ಕೆಲಸ ಮಾಡ್ತೀವಿ ಇಲ್ವೋ? ನೀವು ತಾಳಿ ಕಟ್ಟಿದ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ಈಗ ಮಾತ್ರ ಬೇಡ ಮಾವ. ಐ ಸೆಡ್ ಓಪನ್ ದ ಬ್ಲೌಸ್. ನಾಳೆ ನಡೆಯೋ ಮದ್ವೆಗೆ ಖಂಡಿತವಾಗ್ಲೂ ಲಕ್ಕ ಹೊಡಿತೈತೆ. ಖಂಡಿತವಾಗ್ಲೂ ಲಕ್ಕ ಹೊಡಿತೈತೆ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ಹುಡ್ಲಿಂಗ, ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತೆ. ಏನಾಯ್ತವ? ಅಯ್ಯೋ ಮಲ್ಲವ್ವ, ಈಗ 10 ಗಂಟೆ ಲಗ್ನಕ್ಕೆ ಲಕ್ಕ ಹೊಡಿತದೆ ಅಂತ ಹೇಳ್ತಿದ್ದೆ, ಈಗ ನಿನಗೆ ಹೊಡೆದು ಬಿಡ್ತಲ್ಲವ್ವ. ಕೃಷ್ಣ, ಆಗಿದ್ದೆಲ್ಲ ಆಗೋಯ್ತು. ಬಾವಿಲ್ ಬಿದ್ದ ಬಿಂದಿಗೆನ ಕೆರೆಲ್ ಹುಡುಕಿದ್ರೆ ಸಿಗ್ತದೇನಲ್ಲ. ಹೊಸಿ ಗಟ್ಟಿ ಮನಸ್ಸು ಮಾಡಿ ನಿನ್ ತೀರ್ಮಾನ ಏನಂತ ಹೇಳ್ಬಿಡು. ಹೇಳೋದೇನೋ, ಲಗ್ನ ಪತ್ರಿಕೆ ಹಂಚಾಗೈತೆ, ಸುತ್ತ 7 ಹಳ್ಳಿಗೂ ತಲುಪಾಗೈತೆ. ಈಗ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಕ್ಕಾಗ್ತಿದೆ ಅನ್ಲ. ತಡೆ ಇಲ್ದೆ ಈ ಮದುವೆ ನಡಿಬೇಕು. ನಾಡ್ದೆ ನಡೀತದೆ ಬುಡ್ಲಾ. ಅಪ್ಪಯ್ಯ, ಇನ್ನೂ ಕೃಷ್ಣನೇ ಬಂದಿಲ್ಲ. ಬರ್ತಾರ ಕಣವ, ಬರ್ತಾರೆ. ಕಾವೇರಿ, ದಾರೆ ಟೈಮ್ ಹತ್ರ ಬಂದ್ರುವೆ ಮುಖನ ಉಮ್ಮಂತ ಇಟ್ಕೊಂಡ್ ಕೂತಿದ್ಯಲ್ಲ, ಯಾಕೆ? ರಾಮ, ದಾರೆ ಹೊತ್ತು ಗಂಡು ಕರ್ಕೊಂಡ್ ಬರ್ದೆ ಈ ನನ್ನ ಮಕ್ಳು ಸುಡುಗಾಡಿಗೆ ನಾನು ಹೊಂಟೋದೇನ್ಲ? ಅವ ಇಲ್ದೇ ಇರೋದನ್ನ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ತಮ್ಮಂದ್ರೆ ಇನ್ನೇನ್ ಬಂದ್ಬಿಡ್ತಾರೆ, ನೀನೇನ್ ಯೋಚನೆ ಮಾಡಬೇಡ, ಸುಮ್ಕಿರು. ಇರಯ್ಯ, ಯಾಕಿಬ್ರು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದೇ ಬೈರ್ನು ಕೆಂಪ್ರುವೆ ಆ ನಾಗಪ್ಪನ ಜೊತೆ ಸೇರ್ಕೊಂಡು ಪುರದ ಮಾರಮ್ಮನ ದೇವಸ್ಥಾನದಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಕೃಷ್ಣಪ್ಪನ ಮದುವೆ ಮಾಡ್ಬಿಟ್ರು ರಾಮಣ್ಣ. ಲೋಕೇಶ, ಅಪ್ಪ, ಬಾಯ್ಲಿ. ಅಪ್ಪ ಎಲ್ಲಿಗಪ್ಪ? ಅಪ್ಪ ಕೂತ್ಕೋ. ಅಪ್ಪ, ಅಪ್ಪ ಏನಪ್ಪ ಇದಲ್ಲ? ಕಾವೇರಿ, ಬಾಮ್ಮ. ಅಪ್ಪ, ಹಾಕೋ ಹಾರನ. ಪುರೋಹಿತ್ರೆ, ಮಂತ್ರ ಹೇಳಿ. ಶಂಸಿರಾಮಣ್ಣವ್ರೆ, ಮುಹೂರ್ತದ ಗಳಿಗೆ ಮೀರ್ ಹೋಯ್ತು. ಮುಹೂರ್ತ ಅಲ್ಲ, ಜಗತ್ತೇ ಪ್ರಳಯ ಆದ್ರೂ ಸರಿ, ಕಾವೇರಿ ಮದುವೆ ನಡೀಲೇಬೇಕು. ನೋಡಿ, ಹೆತ್ತವರ ಆಶೀರ್ವಾದ, ಹಣೆ ಬರಹ ಎರಡೂ ಗಟ್ಟಿಯಾಗಿದೆ. ಕಟ್ಸಿ ತಾಳಿನ. ಗಟ್ಟಿ ಮೇಳ, ಗಟ್ಟಿ ಮೇಳ.
ನನಗೀಗಾಗಲೇ ಮದುವೆ ಆಗಿದೆ, ನನಗೀಗಾಗಲೇ ಮದುವೆ ಆಗಿದೆ. ಮಾವ, ಮಾವಯ್ಯ, ದಯವಿಟ್ಟು ಅವ್ರನ್ನೇನು ಮಾಡ್ಬೇಡಿ ಮಾವಯ್ಯ. ಅವ್ರದ್ದೇನು ತಪ್ಪಿಲ್ಲ. ಕಾಲೇಜಲ್ಲಿ ಓದಿದಾಗ ನಾನೇ ದುಡುಕಿ ತಪ್ಪು ಮಾಡ್ಬಿಟ್ಟೆ. ನನ್ ಬಲವಂತಕ್ಕೆ ಅವ್ರು ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ವಿನಃ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಮಾವಯ್ಯ. ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ ಮಾವಯ್ಯ. ಮಾತಾಡ್ರಿ ರಾಮ, ನಿಮ್ಮಪ್ಪ. ರಾಮ, ರಾಮ, ನನ್ನ ಎದೆ ಮೇಲೆ ಪಳ ಅಂತ ಹೊಳಿತು ಸೂರ್ಯ ಮುಳುಗೋಗ್ಬಿಟ್ನಲ್ಲಮ್ಮ. ರಾಮ, ನನ್ ತುಂಬಿದ ಮನೆ ಗರ್ಭಗುಡಿ ಕುಸ್ದೋಯ್ತಲ್ಲ ಮಗನೇ. ಸಮಾಧಾನ ಮಾಡ್ಕೊಡ, ಅಯ್ಯೋ, ಸಮಾಧಾನ ಮಾಡು. ಬೈರಣ್ಣ, ಕೆಂಪಣ್ಣ, ನಿಮ್ಮಪ್ಪ ಹೋಗ್ಬಿಟ್ಟಪ್ಪ. ಅಪ್ಪ, ಅಪ್ಪನ ಯಾರಪ್ಪ? ನಮ್ಮಪ್ಪ ಯಾವತ್ತೋ ಸತ್ತೋದ. ಅವನು ನಮ್ಮಪ್ಪ ಅಲ್ಲ, ಆಗೋ ನಿಂತ್ಕೊಂಡವನಲ್ಲ, ಅವರಪ್ಪ ಸತ್ತಿರೋದು. ರಾಮ, ಇಂಗ್ಲಿಷ್ ಬರ್ತಾವ್ರೆ ಕಣಪ್ಪ. ಅಲ್ಲೋಡೋ, ಇಂಗ್ಲಿಷ್ ಬರ್ತಾವ್ರೆ ಕಣಪ್ಪ. ನನ್ ಗಂಡನ ಮೇಲೆ ಅವ್ರು ಕೆಟ್ಟ ಕಣ್ ಬೀಳ್ಬಾರ್ದು ಕಣ. ನನ್ ಗಂಡನ ಮೇಲೆ ಅವ್ರು ರಾವ್ ಕಣ್ ಬೀಳ್ಬಾರ್ದು. ಅವ್ರು ರಾವ್ ಕಣ್ ಬೀಳ್ಬಾರ್ದು ಕಣಪ್ಪ. ಯಜಮಾನ್ರೆ, ಇಲ್ಲಿ ಗಂಟ ಕತೆ ಬೊಂಬಾಟಾಗ್ ಬಂತು. ಮುಂದಕ್ಕೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ವಿಶ್ರಾಂತಿ ತಗೊಳ್ಳೋಣ.